ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ವಿಭಜನೆಯಾಗಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಮಂಗಳವಾರ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗಾವಿ ಜಿಲ್ಲೆ ಭೌಗೋಳಿಕವಾಗಿ ದೊಡ್ಡದಾಗಿದೆ. ಈಗಾಗಲೇ ಚಿಕ್ಕೋಡಿ ಹಾಗೂ ಗೋಕಾಕ್ ಜಿಲ್ಲಾ ಘೋಷಣೆ ಮಾಡುವಂತೆ ಒತ್ತಾಯವಿದೆ. ಇದರ ಜೊತೆಗೆ ಬೈಲಹೊಂಗಲ ಸಹ ಜಿಲ್ಲಾ ಆಗಬೇಕೆಂದು ಬೇಡಿಕೆ ಇದೆ. ಸರ್ಕಾರ ಶೀಘ್ರದಲ್ಲೇ ಜಿಲ್ಲಾ ವಿಭಜನೆ ಮಾಡಬೇಕೆಂದು ಮುಖ್ಯಮಂತ್ರಿಗಳನ್ನ ಒತ್ತಾಯಿಸಲಾಗಿದೆ ಎಂದರು. ಶಾಸಕರ ಸಭೆ ಆದ್ಮೇಲೆ ಅದಕ್ಕೆ ಒಂದು ಅಭಿಪ್ರಾಯ ಬಂದ್ಮೇಲೆ ಮುಂದೆ ನೋಡ್ರ. 2 ಜಿಲ್ಲೆನ ಅಥವಾ 3 ಜಿಲ್ಲೆನ ಹೇಗೆ? 3 ಜಿಲ್ಲೆ ಪ್ರಶ್ನೆ ಅಲ್ಲ. ಚಿಕ್ಕೋಡಿ ಗೋಕಾಕು ಮುಂಚೆಯಿಂದ ಡಿಮಾಂಡ್ ಇದೆ, ಈಗೂ ಕೂಡ ಅದೇ ಡಿಮಾಂಡ್ ಇದ್ದಾರೆ. ಅಲ್ಲ ಸರ್, ಈಗಾಗಲೇ ಬೈಲಹೊಂಗಲ ಕೂಡ ಮಾಡಬೇಕು ಅನ್ನೋದು ಒಂದು ಒತ್ತಾಯ ಇದೆ. ಅದು ಗೊತ್ತಿಲ್ಲ, ಅದು ಆಮ್ಯಾಗ ಬಂದಿದ್ದು ಒತ್ತಾಯ ಇದೆ ಸರ್. ಅದನ್ನೇ ಆಮ್ಯಾಗೆ ಬೈಲಹೊಂಗಲ ಅದು ಈಗ ಬಂದದ್ದು. ಈಗ ಮುಂಚೆ 20 ವರ್ಷದಿಂದ ಇವು ಬೇಡಿಕೆಯಲ್ಲಿದೆ ಮತ್ತು ಎಲ್ಲ ವರದಿಯಲ್ಲಿ ಕೂಡ ರೆಕಮೆಂಡ್ ಆಗಿದೆ. ಈಗ 3 ಜಿಲ್ಲೆ ವಿಭಜನೆ ಆದ್ರೆ ಸರ್, ಮರಾಠ ಕರ್ನಾಟಕದ ಜಗಳ ಐತಲ್ಲ, ಮರಾಠ ಅದಕ್ಕೆ ಎಫೆಕ್ಟ್ ಆಗೋಲ್ಲ. ಅದಕ್ಕೇನು ಎಫೆಕ್ಟ್ ಆಗೋಲ್ಲ. ಮಾಡ್ರ ಏನು ತೊಂದರೆ ಆಗೋಲ್ಲ, ಮಾಡ್ಬೋದು. ಓಕೆ ಸರ್, ಇನ್ನೊಂದು ಸರ್, ದೇಶ ವಿಭಜನೆ ವಿಚಾರ ಇವತ್ತು ಬಿಜೆಪಿ ಆಕ್ಷೇಪಗಳನ್ನು ಎತ್ತಾ ಇದೆ. ಯತ್ನಾಳ್ ಅವರು ನನಗೋಸ್ಕರ ಈ ಬಿಲ್ ತಿಂದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ಹಾಗೇನಿಲ್ಲ, ಅದು ಎಲ್ಲ ಧರ್ಮಕ್ಕೆ ಎಲ್ಲ ಜಾತಿಯಲ್ಲಿ ಯಾರು ಒಬ್ರು ಭಾಷಣ ಮಾಡ್ತಾರೆ, ಅವ್ರಿಗೆ ಅನುವಾಸಿತ ಹೊರತಾಗಿ ಬಿಜೆಪಿ ಅವ್ರಿಗೆ ನಮಗೆ ಅಂತ ಹೇಳಲಿಕ್ಕೆ ತಪ್ಪದು. ಸಂವಿಧಾನದ ವಿರುದ್ಧವಾಗಿ ಈ ಬಿಲ್ ಅಂತ ತರ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಮಾಡ್ತಾರೆ. ಅಂದ್ರೆ ವಾಕ್ ಸ್ವಾತಂತ್ರ್ಯವನ್ನು ಸಂವಿಧಾನದಲ್ಲಿ ಕೂಡ ಇದೆ. ಅದರಲ್ಲಿ ನೆಕ್ಸ್ಟ್ ವರ್ಷನ್ ಇದು ಸರ್, ಅಹಿಂದ ಸಮಾವೇಶ ಮಾಡಬೇಕು ಅನ್ನೋ ಜನವರಿಯಲ್ಲಿ, ಅದು ಏನಾದರೂ ಪ್ರೋಸೆಸ್ ಇದೆ ಸರ್? ಇಲ್ಲ, ಸದ್ಯಕ್ಕೆ ಯಾವುದಿಲ್ಲ. ಚರ್ಚೆ ನೋಡೋಣ, ಮಾತಾಡ್ತೀವಿ ಸದ್ಯಕ್ಕೆ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ.